ಸುಖ ಸಂಸಾರಕ್ಕೆ ಬೇಕಾದ ಸುಲಭ ಸೂತ್ರಗಳು ಏನಿದು ನೋಡೋಣ ಬನ್ನಿ. ಒಬ್ಬ ಹುಡುಗ ಇದ್ದ. ಅವನಿಗೆ ಸಕ್ಕರೆ ಕಾಯಿಲೆ. ಆಗ ತಾನೇ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದ. ಆದರೂ ಅವನ ಕಡೆಗೆ ಅವನಿಗೇ ಗಮನವಿರಲಿಲ್ಲ. ಸಿಕ್ಕಿದ್ದನ್ನೆಲ್ಲ ತಿಂದು ಬಿಡುತ್ತಿದ್ದ. ಅವನ ಹೆಂಡತಿ ಈ ಬಗ್ಗೆ ಅವರಲ್ಲಿ ಮಾತನಾಡುತ್ತಿದ್ದಳು ಅನಿಸುತ್ತೆ. ಈ ಹುಡುಗ ಯಾರು ಹೇಳಿದ್ದನ್ನು ಕೇಳುವವನಲ್ಲ ಎಂದವರಿಗೆ ಮಾತ್ರ ಅರ್ಥವಾಗುತ್ತಿತ್ತು. ಇದೆಲ್ಲವನ್ನು ಗಮನಿಸಿದ ನನ್ನ ಸ್ನೇಹಿತರೊಬ್ಬರು ಅವನಿಗೆ ಒಂದು ಕಥೆಯನ್ನು ಹೇಳಿದರು. ಒಮ್ಮೆ ಹೆಂಡತಿಯು ಗಂಡನಿಗೆ, ಅಕಸ್ಮಾತ್ ನಾನು ಸತ್ತು ಹೋದರೆ ನೀವು ಏನು ಮಾಡುತ್ತೀರಿ ಎಂದಳು. ಆಗ ಗಂಡ ತಬ್ಬಿಬ್ಬಾಗಿ, ಬದುಕಿರುವಾಗ ಸಾಯುವ ಮಾತೇಕೆ, ಸುಮ್ಮನಿರು ಎಂದ. ಹೆಂಡತಿ ಆದರೂ ಅವನನ್ನು ಬಿಡಲಿಲ್ಲ. ಅಲ್ಲರಿ, ನೀವು ಏನು ಮಾಡಬಹುದು, ಆದರೆ ಅದನ್ನು ನೋಡಲಿಕ್ಕೆ ನಾನಿರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಎಂದಳು. ಇದ್ಯಾಕೋ ಅತಿರೇಕಕ್ಕೆ ಹೋಯಿತು ಎಂದು ಭಾವಿಸಿದ ಗಂಡ ಅವಳನ್ನು ಇನ್ನಿಲ್ಲದಂತೆ ಮನವೊಲಿಸಲು ಯತ್ನಿಸಿದ. ಇನ್ನು ಆಗಲ್ಲ ಎಂದು ಗೊತ್ತಾದ ಮೇಲೆ, ನೀನು ಸತ್ತ ಮೇಲೆ ಕೊನೆಯ ಪಯಣವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತೇನೆ. ನೀನು ಇಷ್ಟಪಡುವ ಎಲ್ಲವೂ ನಿನ್ನ ಜೊತೆಯಲ್ಲಿ ಆ ಕ್ಷಣದಲ್ಲಿ ಇರುವಂತೆ ನೋಡಿಕೊಳ್ಳುವೆ. ಮುಖ್ಯವಾಗಿ ನಿನಗೆ ಇಷ್ಟವಾದ ಗುಲಾಬಿ ಹೂಗಳಿಂದ ಅಲಂಕರಿಸಿ ನೋಡಿದ ಜನ ಮೂಗಿನ ಮೇಲೆ ಬೆರಳಿರಿಸುವಂತೆ ಮಾಡುವೆ ಎಂದ. ಅದಕ್ಕೆ ಹೆಂಡತಿ ಹೌದಾ ಎಂದಳು. ಅವಳ ತಲೆ ಮೇಲೆ ಕೈ ಇರಿಸಿ, ನಿನ್ನಾಣೆಯಾಗಿಯೂ ಎಂದ ಗಂಡ. ಅಲ್ಲ ರೀ, ನನಗೆ ಗುಲಾಬಿ ಇಷ್ಟ ಅಂತ ನಿಮಗೆ ನೆನಪಿದೆ ತಾನೆ? ಹಾಗಿದ್ದ ಮೇಲೆ 5 ರೂಪಾಯಿ ಒಂದು ಹೂ ನನಗೆ ತಂದು ಕೊಟ್ಟರೆ ಎಂತಹ ದೊಡ್ಡ ಸಮಾಧಾನ ಅಲ್ವಾ ನನಗೆ. ನಿಮ್ಮನ್ನು ನಾನು ಇನ್ನಷ್ಟು ವಿಶ್ವಾಸ ಪ್ರೀತಿಯಿಂದ ನೋಡುವೆ. ಅದರಿಂದ ನನ್ನ ಮೇಲೂ ನಿಮಗೆ ವಿಶ್ವಾಸ ಜಾಸ್ತಿ ಆಗುತ್ತದೆ ಅಲ್ಲವೇ? ಸತ್ತ ಮೇಲೆ ಬೇರೆಯವರು ನೋಡಲಿ ಎಂದು ಮಾಡುವುದಕ್ಕಿಂತ ಬದುಕಿದ್ದಾಗ ನನ್ನೊಂದಿಗೆ ಹೇಗೆ ನಡೆದುಕೊಳ್ಳಬಲ್ಲೆ ಎನ್ನುವುದು ಮುಖ್ಯ. ಇದು ಜೀವನದ ಸುಲಭ ಸೂತ್ರ ಅಲ್ಲವೇ ಎಂದಳು ಹೆಂಡತಿ ವಿಷಾದದಿಂದ. ಆ ಮಾತು ಕೇಳಿ ತೀವ್ರ ಅವಮಾನದಿಂದ ಗಂಡನಿಗೆ ತಲೆ ಎತ್ತಲಿಕ್ಕೆ ಆಗಲಿಲ್ಲ. ಹೊಂದಾಣಿಕೆ ಎನ್ನುವುದು ಒಂದು ಪುಟ್ಟ ಗುಲಾಬಿಯಲ್ಲಿದೆ ಎಂದಾಗ ಅದನ್ನು ಕೊಡುವುದರಲ್ಲಿ ಯಾವ ನಷ್ಟವಿದೆ ಅಲ್ವಾ? ನೀವೇ ಹೇಳಿ. ದೇಹಕ್ಕೂ ಅಷ್ಟೇ. ಅದು ಸುಖಿಯಾಗಿದ್ದರೆ ನೀನು ಏನು ಬೇಕಾದರೂ ಮಾಡುತ್ತೀಯ. ಅದನ್ನು ಕೆಡಿಸಿಕೊಂಡರೆ ಆಸ್ಪತ್ರೆಯ ವನವಾಸ. ದೇಹ ಮತ್ತು ಮನಸ್ಸು ಆದರೂ ಸರಿಯೇ, ಗಂಡ ಹೆಂಡತಿಯಾದರೂ ಸರಿಯೇ, ಒಂದನ್ನೊಂದು ಅನುಸರಿಸದೆ ಇದ್ದರೆ ಎಲ್ಲವೂ ಸಹ ಕಷ್ಟವಾಗುತ್ತೆ.
ನಿನ್ನ ಮನಸ್ಸು ದೇಹ ಎರಡನ್ನೂ ಸಮತೋಲಿತವಾಗಿ ಇಟ್ಟುಕೊಳ್ಳಬೇಕು. ದೇಹಕ್ಕೆ ಒಳಿತಾಗುವುದನ್ನು ಮನಸ್ಸು ಹೇಳಿದ್ದನ್ನು ದೇಹವು ಕೇಳಿದರೆ ಕಾಯಿಲೆಯನ್ನು ಆದಷ್ಟು ಬೇಗ ದೂರ ಮಾಡಬಹುದು. ಕೊನೆಯವರೆಗೂ ನಿನ್ನ ಜೊತೆ ಇರುವುದು ನಿನ್ನ ಮನಸ್ಸೇ ಹೊರತು ಹೊರಗಿನ ಜನರಲ್ಲ. ಸಂಸಾರದಲ್ಲೂ ಅಷ್ಟೆ, ಹೆಂಡತಿ ಮಾತ್ರ ನಿನ್ನ ಜೊತೆ ಇರಬಲ್ಲಳು ಎಂದರು. ನಿಜ ಅಲ್ವಾ? ಸಣ್ಣ ಪುಟ್ಟ ಸಂಗತಿಗಳು ಇಡೀ ಬದುಕನ್ನೇ ರೂಪಿಸುತ್ತಿರುತ್ತದೆ. ಅರ್ಥ ಮಾಡಿಕೊಂಡರೆ ಜೀವನ ಸರಳ ಸಲೀಸು. ಧನ್ಯವಾದಗಳು.